ಲೋಕಸಭಾ ಚುನಾವಣಾ ಅಖಾಡ ಕಾವೇರ್ತಾ ಇದೆ. ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಲು ಬಿಜೆಪಿ ಸಿದ್ಧವಾಗಿದೆ. ಈ ಬಾರಿ ಒಂದಷ್ಟು ಹೊಸ ಮುಖಗಳಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಲಾಗ್ತಿದೆ. ಈ ಮಧ್ಯೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಾಕ್ಟರ್ ನಿರಂತರ ಗಣೇಶ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಕ್ಷೇತ್ರಗಳಿಗೂ ಬಿಜೆಪಿ ಟಿಕೆಟ್ ಫೈನಲ್ ಮಾಡಿರಲಿಲ್ಲ. ಇದೀಗ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸೋಕೆ ಕಮಲ ಪಡೆ ಸಜ್ಜಾಗಿದೆ. ಹೊಸ ಮುಖಗಳಿಗೆ ಟಿಕೆಟ್ ಕೊಡುವ ನಿರೀಕ್ಷೆ ಇದ್ದು ಕುತೂಹಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯುವ ನಾಯಕರೊಬ್ಬರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಾಕ್ಟರ್ ನಿರಂತರ ಗಣೇಶ್ಗೆ ಟಿಕೆಟ್. ದೆಹಲಿಯಲ್ಲಿ ಬಿಎಸ್ವೈ ಭೇಟಿಯಾದ ನಿರಂತರ ಗಣೇಶ್. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ನಿರಂತರ ಗಣೇಶ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಒಕ್ಕಲಿಗ ಸಮುದಾಯದ ಗಂಗಾಟ್ಕರ್ ಉಪಜಾತಿಗೆ ಸೇರಿರುವ ಇವರು ಅಭ್ಯರ್ಥಿ ಆಗಬೇಕು ಅನ್ನುವ ಬಯಕೆ ಕೂಡ ಕ್ಷೇತ್ರದ ಹೆಚ್ಚಿನ ಕಾರ್ಯಕರ್ತರದ್ದಾಗಿದೆ. ಇದನ್ನ ಮನಗಂಡಿರೋ ರಾಜ್ಯದ ಪ್ರಮುಖ ನಾಯಕರು ಹೈಕಮಾಂಡ್ ಮುಂದೆ ಇವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿ ಕರ್ನಾಟಕ ಟಿಕೆಟ್ ಫೈನಲ್ಗಾಗಿ ಬಿಜೆಪಿ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ. ಡಾಕ್ಟರ್ ನಿರಂತರ ಗಣೇಶ್ ಈಗಾಗಲೇ ಪಕ್ಷದ ವರಿಷ್ಠ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹಲವು ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅವರೆಲ್ಲರಿಂದಾನೂ ಸೂಕ್ತ ಸ್ಪಂದನೆ ಸಿಕ್ಕಿದೆ ಅನ್ನುವಂಥ ವಿಶ್ವಾಸದಲ್ಲಿ ನಿರಂತರ ಗಣೇಶ್ ಇದ್ದಾರೆ. ಡಾಕ್ಟರ್ ನಿರಂತರ ಗಣೇಶ್ ವೈದ್ಯಕೀಯ ವೃತ್ತಿಯ ಜೊತೆಗೆ ತಮ್ಮ ಸಾಮಾಜಿಕ ಜನಪರ ಕೆಲಸಗಳಿಂದಾನೇ ಗುರುತಿಸಿಕೊಂಡವರು. ಕಳೆದ 8 ವರ್ಷಗಳಿಂದ ಆರ್ಎಸ್ಎಸ್ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆರೋಗ್ಯ ಭಾರತಿಯಲ್ಲಿ ವೈದ್ಯ ಪ್ರಮುಖ ಆಗಿದ್ದಾರೆ. ಬಿಜೆಪಿಯಲ್ಲೂ ನಿರಂತರವಾಗಿ ಆಕ್ಟಿವ್ ಇರುವ ಡಾಕ್ಟರ್ ನಿರಂತರ ಗಣೇಶ್ ಜನ ಅವರನ್ನ ಗುರುತಿಸುವುದು ಅವರ ಸೇವೆಯಿಂದ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ, 10 ಹೆಲ್ತ್ ಕ್ಯಾಂಪ್, ಮಕ್ಕಳಿಗೆ ಶಾಲಾ ಸಾಮಗ್ರಿ ವಿತರಣೆ, ಉದ್ಯೋಗ ಮೇಳ ಹೀಗೆ ಬಡ ಜನರ ಸೇವೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಅಂತ ನಿರಂತರ ಗಣೇಶ್ ಕೂಡ ಶ್ರಮಿಸುತ್ತಿದ್ದಾರೆ. ಒಟ್ನಲ್ಲಿ ಯುವ ನಾಯಕ, ವೈದ್ಯ, ತಮ್ಮ ಸಾಮಾಜಿಕ ಕೆಲಸಗಳಿಂದಾನೇ ಹೆಸರುವಾಸಿಯಾಗಿರೋ ಡಾಕ್ಟರ್ ನಿರಂತರ ಗಣೇಶ್ ಕ್ಷೇತ್ರದ ಜನರ ಬಯಕೆಯಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗ್ತಾರಾ? ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.